ಸಮಸ್ಯೆ ಅಂತನಾರು ಕರೀರಿ, ಕತೆ ಅಂತನಾರು ಕರೀರಿ, ಏನಂತ ಬೇಕಾದರೂ ಕರ್ಕೊಳ್ಳಿ. ಬಂದಿರೋದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನಿಂದ. ದೇಶ ಮುಂದುವರೆದಿದೆ ಅಂತಂದರೆ ರಸ್ತೆ ಆದರೆ ದೇಶ ಮುಂದುವರಿತು ಅಂತಲ್ಲ. ದೇಶ ಮುಂದುವರೆದಿದೆ ಅಂದ ತಕ್ಷಣ 4 ಹಡಗು, 4 ಗನ್ನು, 16 ವಿಮಾನ ತಂದರೆ ಮುಂದುವರೆದಿದ್ದೀವಿ ಅಂತ ಅಲ್ಲ. ದೇಶ ಮುಂದುವರಿತು ಅಂದ ತಕ್ಷಣ 26 ಮಹಡಿ, 66 ಮಹಡಿದು 86 ಕಟ್ಟಡ ಬಂದುಬಿಡ್ತು ಅಂತಂದರೆ ದೇಶ ಮುಂದುವರಿತು ಅಂತಲ್ಲ. ಒಂದು ದೇಶ ಮುಂದುವರಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಪ್ರಾಥಮಿಕ ಶಿಕ್ಷಣದ ಕ್ವಾಲಿಟಿಯನ್ನು ಸರ್ಕಾರ ಹೇಗೆ ನಡೆಸುತ್ತೆ ಅನ್ನೋದ್ರ ಮೇಲೆ ನನ್ನ ಲೆಕ್ಕಾಚಾರದಲ್ಲಿ. ಇಟ್ಸ್ ವೆರಿ ಸ್ಯಾಡ್. ವಿಜಯಪುರದ ಈ ಕತೆ ಹೀಗೆ. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಇಂತಗೇರಿ ಗ್ರಾಮ. ಇದು ಈ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ 300ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಈ ಶಾಲೆಯ 4 ಕೊಠಡಿಗಳ ಮೇಲ್ಚಾವಣಿ ಸೋರ್ತಾ ಇದೆ. ಪರಿಣಾಮ ಭಯದಲ್ಲೇ ಮಕ್ಕಳು ಪಾಠ ಕೇಳೋ ರೀತಿ ಪರಿಸ್ಥಿತಿ ಇದೆ. ಹಲವಾರು ವರ್ಷಗಳಿಂದ ಈ ಕಷ್ಟವನ್ನ ವಿದ್ಯಾರ್ಥಿಗಳು ಅನುಭವಿಸ್ತಾನೆ ಬರ್ತಾ ಇದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಪುಸ್ತಕ, ಕಲಿನಲ್ಲಿ ಸಾಮಗ್ರಿಗಳು ನೀರು ಪಾಲಾಗಿ ಹಾಳಾಗ್ತಿದೆ. ಈ ಸರ್ಕಾರಿ ಶಾಲೆಯನ್ನ ಸ್ವಂತ ಮನೆಯಂತೆ ಕಾಳಜಿ ವಹಿಸಿ ಕಾಪಾಡ್ತಿದ್ದಾರೆ ಇಲ್ಲಿನ ಶಿಕ್ಷಕ ವೃಂದ. ಆದ್ರೆ ಶಾಲೆಯ 4 ಕೊಠಡಿಗಳ ಮೇಲ್ಚಾವಣಿ ಸೋರ್ತಾ ಇರೋದು ಶಾಲೆಯ ಅಭಿವೃದ್ಧಿಗೆ ಅಡ್ಡಿಯಾಗಿದೆ. ಶಾಲೆಯ 4 ಕೊಠಡಿ ಮೇಲ್ಚಾವಣಿ ದುರಸ್ತಿ ಮಾಡಿಸ್ಕೊಡಿ ಅಂತ ಹಲವು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿಯೊಂದಕ್ಕೂ ಸರ್ಕಾರಿ ವ್ಯವಸ್ಥೆಯ ಮೇಲೆ ಅವಲಂಬಿತ ಆಗದೆ ಖಾಸಗಿ ಸಹಭಾಗಿತ್ವದಲ್ಲಿ ಈ ಶಾಲೆಯ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ನಮ್ದು. ಶಾಲೆಯ ಮಕ್ಕಳಾಗಿ ಲಕ್ಷ್ಮಿ ಮತ್ತು ವೀರೇಶ್ ಇಬ್ರು ನನ್ನ ಜೊತೆ ಇದ್ದಾರೆ. ನೀನು ಎಷ್ಟನೇ ಕ್ಲಾಸಪ್ಪ? 8th. ನೀನು 7th. ಅಲ್ಲಿ ಎಲ್ಲಿವರೆಗೂ ಇದೆ? 8th ವರೆಗೆ ಇದೆಯಾ? 10th ವರೆಗೆ ಇದೆ ಅಲ್ಲ? 8th ವರೆಗೆ. 8th ಲಾಸ್ಟ್ ಅಲ್ಲ? ಆಮೇಲೆ 9th ಗೆಲ್ಲ ಹೋಗ್ಬೇಕು? ಹೈಸ್ಕೂಲ್ ಐತ್ರಿ ಮೇಡಮ್. 9th ಇಂದ ಹೈಸ್ಕೂಲ್? 8th ಇಂದಲ್ಲ? 8th ಇಂದ ಇದೆ ಸರ್, ಬಟ್ ಪ್ರೈವೇಟ್ ಒಂದು ಹೈಸ್ಕೂಲ್ ಇದೆ ನಮ್ಮೂರಲ್ಲಿ. ನಮ್ಮಲ್ಲಿ 8th ಸ್ಯಾಂಕ್ಷನ್ ಇರೋದ್ರಿಂದ. ನೀವು ಟೀಚರ್ ಅಲ್ಲಿ? ಹಾಂ ಸರ್, ಅಲ್ಲಿ ಟೀಚರ್. 8th ಉಮಾದೇವಿ ನೀವು? ಎಸ್ ಸರ್. 8th ನಮ್ಮಲ್ಲಿ ಅಪ್ಪರ್ ಗ್ರೇಡ್ ಮಾಡಿರೋದ್ರಿಂದ 8th ಕೆಲವೊಂದು ಮಕ್ಕಳು ನಮ್ಮಲ್ಲಿ ಉಳ್ಕೊಳ್ತವೆ 50%, ಇನ್ನು 50% ಪ್ರೈವೇಟ್ ಹೈಸ್ಕೂಲ್ಗೆ ಹೋಗ್ತಾರೆ ಸರ್. ಅಂದರೆ 8th ಇಂದಾನೆ ಹೈಸ್ಕೂಲ್ ಸ್ಟಾರ್ಟ್ ಅಲ್ವಾ? ಹಾಂ ಸರ್, ಬಟ್ 9th ಅಲ್ಲಿ ಹೆಂಗೆ ಹೋಗ್ತಾರೆ ಬೇರೆ ಸ್ಕೂಲ್ಗೆ ಅವರು ಮಧ್ಯದಲ್ಲಿ ಬಿಟ್ಟು? ಇಲ್ಲ ಸರ್, ಈಗ ಅಪ್ಗ್ರೇಡ್ ಮಾಡಿರ್ತಕ್ಕಂಥ ಪ್ರೈಮರಿ ಸ್ಕೂಲ್ಗಳಲ್ಲಿ 8th ಪರ್ಮಿಷನ್ ಕೊಟ್ಟಿದೆ. ಅಲ್ಲಿ 8th ಕ್ಲಾಸ್ ನಡೆಯುತ್ತೆ ಸರ್. ನಿಮ್ಮಲ್ಲಿ ಅಪ್ಗ್ರೇಡ್ ಮಾಡಿದಾರಾ? ಎಸ್ ಸರ್. ಅಪ್ಗ್ರೇಡ್ ಮಾಡಿ ರೂಮ್ ಇಲ್ಲ? ಅಪ್ಗ್ರೇಡ್ ಮಾಡಿದ್ದಾರೆ, ರೂಮ್ಸ್ ಇದಾವೆ, ಬಟ್ ಇವಾಗ ಡ್ಯಾಮೇಜ್ ಆಗಿ ಸೋರ್ತಾ ಇದ್ದಾವೆ ಸರ್. ನೀವೇನಲ್ಲಿ? ನಾನೀಗ ಪ್ರಭಾರಿ ಮುಖ್ಯ ಗುರುಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್, ಇನ್ಚಾರ್ಜ್ HM ಆಗಿ. ಯಾವ ಸಬ್ಜೆಕ್ಟ್? ನನ್ನ ಸೈನ್ಸ್ ಸಬ್ಜೆಕ್ಟ್ ಸರ್. ಏನು ಸೈನ್ಸ್ ಅಂದರೆ? ಜನರಲ್ ಸೈನ್ಸ್? ಹಾಂ, ಜನರಲ್ ಸೈನ್ಸ್ ಸರ್. ಎಷ್ಟು ಮಕ್ಕಳಿದ್ದಾರೆ? 313 ಜನ. ಹೌದಾ? ಎಸ್ ಸರ್. ಈ ಗ್ರಾಮದ ಪರಿಸ್ಥಿತಿ, ಶಾಲೆ ಪರಿಸ್ಥಿತಿ ನಿಮ್ಗೀಗ ಗೊತ್ತಾಗಿದೆ. ಕೊಠಡಿಗಳದ್ದು ಹೆಚ್ಚು ಕಡಿಮೆ ಆಗಿದೆ. ಎಸ್ ಸರ್. ಆದರೂ ಆ ಸಾಮಗ್ರಿಗಳನ್ನೆಲ್ಲ ಹಾಳಾಗ್ದಂಗೆ ನೀವೇ ನೋಡ್ಕೋತಾ ಕೂತಿದ್ದೀರಿ. ಎಸ್. ಹಾವು ಕಾಯ್ದಂಗೆ ಕಾಯ್ತಾ ಇದ್ದೀರಿ ಪಾಪ. ಇಲ್ಲಿವರೆಗೂ ನಾವು ಮಾಡ್ತಾ ಇದ್ದಂಥ ಪ್ರಾಕ್ಟೀಸ್ ಏನು ಅಂತಂದರೆ, ನಾರ್ಮಲಿ ಈ ಥರದ ಕತೆಗಳನ್ನ ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಇಲ್ಲ ನಾವೇ ಮಾಡ್ತಿರ್ತಿದ್ವಿ, ಇಲ್ಲ ಸರ್ಕಾರದ ಸಂಬಂಧಪಟ್ಟವ್ರನ್ನ ಲೈನಿಗೆ ತೊಗೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ಮಾಡಿಸಿಸ್ಬಿಡೋದು. ಇದೆರಡರ ಮೆಥಡ್ ಇತ್ತು. ಬಟ್ ಈ ಸರಿ ಒಂದು ಸಣ್ಣ ಡಿವಿಯೇಷನ್ ಆದಂಗಿದೆ. ಇಟ್ಸ್ ಆ್ಯಕ್ಚುಲಿ ಅ ಗುಡ್ ಡಿವಿಯೇಷನ್ ನನ್ನ ಪ್ರಕಾರದಲ್ಲಿ. ಸನ್ಮಾನ್ಯ ಶ್ರೀ ಮಹಾದೇವ ಅತಣಿಯವರೀಗ ನನ್ನ ಜೊತೆ ಇದ್ದಾರೆ. ನನಗೆ ಅವರು ಇಲ್ಲಿಗೆ ಬಂದಿದ್ದೂ ಆಶ್ಚರ್ಯ, ಮತ್ತು ಅವರು ಆಡೋ ಮಾತುಗಳು ಬಹುಶಃ ನಿಮಗೂ ಆಶ್ಚರ್ಯ ತರಬಹುದೇನೋ. ಇಂಥವರು ಇನ್ನೂ ಉಳ್ಕೊಂಡಿದ್ದಾರಾ ಈ ದೇಶಗಳಲ್ಲಿ? ಸ್ವಾರ್ಥ, ದುರಾಸೆ, ನನಗೆ ಹುಟ್ಟಕ್ಕಿನ್ನೂ ಬಾಕಿ ಇರೋ ಮೊಮ್ಮಕ್ಕಳಿಗೂ ಬಿಟ್ಟು ಹೋಗಬೇಕು, ಯಾವನ್ ತಲೆ ಒಡೆದ್ರೂ ಪರವಾಗಿಲ್ಲ ನನಗೆ ಬಂದರೆ ಸಾಕು, ಈ ಎಲ್ಲ ಜೀವನ ಕ್ರಮದ ಮಧ್ಯೆ ಹೀಗೂ ಇರ್ತಾರಾ ಅಂತ. ಮಹಾದೇವ ಅತಣಿಯವರು ರೈತ ಕುಟುಂಬ ಅಷ್ಟೇ. ಅವ್ರನ್ನ ಸ್ವಾಗತಿಸೋಣ. ನಮಸ್ಕಾರ ಸರ್. ತಾವು ರೈತರು ಸರ್. ನೀವೆಲ್ಲಿ? ಬಿಜಾರ್ಬಲ್ ಲೋಕಲ್ ಲೋಗಾಂವ್ ಅಂತ ಬರ್ತಾರೆ ಸರ್. ಹಾಂ. ನಿಮ್ಗೆ ವಯಸ್ಸು ಎಷ್ಟೀಗ? 74 ರನ್ನಿಂಗ್ ರೀ. ರನ್ನಿಂಗ್? ಹ್ಞೂ. ಅದು ರನ್ ಆಗ್ತಾನೆ ಇರ್ತದೆ ಬಿಡ್ರಿ, ನಿಮಗೆ ಮಾತ್ರ ಆಲ್ರೆಡಿ.
ಆಶೀರ್ವಾದ ಆಗ್ಬೇಕಾರೆ ನೀವೇನು ಮಾಡ್ತೀರಿ? ಫಾರ್ಮರ್ ಒಕ್ಕಲ್ತನ. ಏನು ತೆಗಿತೀರಿ ಬೆಳೆ? ಈಗ ಮೊದಲು ಮಾಡ್ತೀವಿ ರೀ, 10 ವರ್ಷ ಆಯ್ತು ಬಿಟ್ಟೇವ್ರಿ. ಈಗ 2013 ಯಾರಿಗಾರು ಮಂದಿ ಕೊಟ್ಟು ಮಾಡ್ಸಂಗಿಲ್ಲ? ಈಗ ಮಂದಿ ಕೊಟ್ಟೇವ್ರಿ. ಈಗ 13 ತನ ನಾವು ದಾಳಿಂಬ್ರಿ ಇರ್ತಾರೆ 4 ಎಕರೆ ದಾಳಿಂಬ್ರಿ ಮಾಡ್ಕೊಂಡು ಬಂದೇವ್ರಿ. ದ್ರಾಕ್ಷಿ ನಮ್ಮ ಸೊಪ್ಪು ನೀರಿನ ಸಂಬಂಧ ಚಲೋ ಇರ್ತದಲ್ಲ. ಬಿಜಾಪುರದ ಕಡೆ ದ್ರಾಕ್ಷಿ ಭಾಳ ಮಂದಿ ಮಾಡ್ತಾರ. ಮಾಡ್ತಾರೆ ಸರ್. ಅದಾವ್ರಿ ನಮ್ಮ ಜಿಗ್ಜಿಣಗಿ ಸಾಹೇಬ್ರದ್ದು ಒಂದು ಇತ್ತಪ್ಪ, ಏನು ಮಾಡಿದಾರ ಗೊತ್ತಿಲ್ಲ. ಏನು ತೆಗೆದಲ್ಲಿ ಒಮ್ಮೆ. ನಮ್ಮ ಜೋರಾಪುರದವ್ರು ಹಳ್ಳಿಗಳು ಅದಾರ. ಅವ್ರು 8 ಎಕರೆ 10 ಎಕರೆ ವರ್ಷ 70-80 ಲಕ್ಷ ಮಾಡ್ತಾರೆ ದ್ರಾಕ್ಷಿ. ದ್ರಾಕ್ಷಿದ್ರಿ ಅದು ವೈನಿಗೆ ಯೂಸ್ ಮಾಡ್ತಾರೆ ಏನಲ್ಲ? ಅದು ವೈನ್ ಇಲ್ರಿ, ಮನುಕ್ ಮಾಡಿ ತಿಲ್ಲಾಕೆ ಹೋಯ್ತಾರೆ, ಮನುಕ್ ಮಾಡ್ತಾರೆ. ಓಕೆ. ಈಗ ಅದಕ್ಕೆ ಆ ಭೂಮಿಯಾಗ ಏನು ಮಾಡ್ತೀರಿ? ಅವರಿ ಈಗ ಜಮೀನಲ್ಲಿ ಏನು ಮಾಡ್ತೀರಿ ಮತ್ತೆ? ನಾವು ಜಮೀನು ಮಾಡ್ಲಾಕ ಜೋಳ ಅದು ಹಾಕ್ತಾರೆ, ಮತ್ತು ಗೋಧಿ ಹಾಕ್ತಾರೆ. ಯಾರು ನೋಡ್ಕೊಳ್ಳೋರು? ಮಾತಾರ ಕೊಟ್ಟಿರಿ ಮಾಡ್ಲಕ್ಕ. ಗುತ್ತಿಗೆ ಕೊಟ್ಟಿದ್ದೀರಿ? ಹಾಂ ರೀ. ಮತ್ತೆ ಯಾರು ನೋಡ್ಕೊಳ್ಳೋದನ್ನ? ಈಗ ಅವ್ರೇ ಮನೆಯಾಗ ಯಾರು ನೋಡೋಂಗಿಲ್ಲ ಏನದನ್ನ? ಇಲ್ರಿ, ಮಕ್ಕಳೇ ಇಲ್ಲಲ್ರಿ. ಹೌದಾ? ಹ್ಞೂ ರೀ. ನಿಮ್ಮ ಅಕ್ಕಿ? ಹೋರಿ ನಿಮ್ಮ ಅಕ್ಕಿ ಏನು ಮಾಡ್ತಾರೆ? ಅದಾರ ರೀ ಅವ್ರ ಮನ್ಯಾಗೆ ಕೆಲಸ ರೀ. ಊಟ ಮಾಡಿದ್ರು ಮಕ್ಕಳು ಕುಂಡ್ರು ಇಬ್ರು. ಒಬ್ರು ವಯಸ್ಸದವ್ರು ಅದಾರ, ಅವ್ರಿಗೆ 50ನವ್ರು ಅದಾವ್ರಿ, ಅವ್ರಿಗೆ 70ನವ್ರು ಅದಾವ್ರಿ. ಯಾರು ನಿಮ್ಮ ಅಕ್ಕಿಗೆ? ಅಜ್ಜಿಗೆ 70 ರೀ, ನಮಗೆ ಅವ್ರಿಗೆ ಈಗ 2ನೇದವ್ರು. ಯಾರ ಅಜ್ಜಿ ಅದು? ಹೋರಿ ನಮ್ಮ ಅಜ್ಜಿ ರೀ. ನಿಮ್ಮ ಅಜ್ಜಿ ನಿಮ್ಮ ಒಂದೇ ಕುಟುಂಬ ರೀ ಅದು. ನಿಮ್ಮ ತಾಯಿ ಏನವ್ರ? ಅಲ್ರಿ, ತಾಯಿ ಅಲ್ರಿ. ಮೊದ್ಲು ಫಸ್ಟ್ 2 ಕುಟುಂಬ ರೀ ನಮಗೆ. ನಿಮ್ಗೆ 2 ಕುಟುಂಬ ರೀ. ಅವ್ರಿಗೆ ಮಕ್ಳು ಆಗಲಿಲ್ಲ ರೀ. ಅವ್ರಿಗೆ ಆಗೈತಿ? ಅವ್ರಿಗೆ ಆಗಲಿಲ್ಲ, ಅವ್ರಿಗೆ ಆಗಲಿಲ್ಲ ರೀ. ಇಬ್ಬರು ಇಲ್ಲ? ಇಲ್ಲ. ಓ, 2 ಅಕ್ಕಿನೂ ನಿಮ್ಮ ಕೂಡ ಇದಾರೆ ಈಗ? ಕೂಡಿದಾರೆ. ಊಟ ಮಾಡಿ ಮಲಕತ್ತೀರಿ ಆರಾಮ? ಹ್ಞೂ, ಆರಾಮದೇವ್ರಿ. ಟೂರ್ ಗೀರ್ ಹೋಗ್ತೀರೇನ ಮಂದಿ? ತಿರುಗಾಡ್ತೇವ್ರಿ, ಆ ಕಡೆ ಈ ಕಡೆ ಹೋಗಿ ಬರ್ತೇವ್ರಿ. ಎಲ್ಲಿ ಹೋಗ್ತೀರಿ? ಪಾಂಡ್ರಾಪುರ ಪಾಂಡ್ರಾಪುರ ಆಯ್ತು ಈ ಕಡೆ ಉತ್ತರ ಭಾಗ, ದಕ್ಷಿಣ ಭಾಗ ಪೂರ ಮುಗಿಸೇವ್ರಿ. ಹೌದಾ? ಹ್ಞೂ ರೀ. ಅಂದ್ರೆ ತಮಿಳ್ನಾಡು ಕೇರಳ ಇವೆಲ್ಲ. ಈಗ ಉತ್ತರ ಭಾರತಕ್ಕೆ ಹೋಗ್ಬರ್ರಿ ಮತ್ತೆ. ಉತ್ತರ ಭಾಗಕ್ಕೆ ನಾವು ಹೋಗಿಲ್ರಿ. ನಾವು ಹೋಗಿದ್ದೇವೆ, ಒಂದು 2-3 ರಾಮೇಶ್ವರ ಮಾಡ್ಯಾವ್ರಿ ಈ ಕಡೆ ಉತ್ತರ ಭಾಗ. ಆ ಕಡೆ ಮುಂದೆ ಹೋಗಿಲ್ರಿ. ಈ ಒಂದನೇದವರು ಭಾಳ ವೀಕ್ ಆಗ್ಯಾರ, ಕಾಲು ಹಿಡ್ದಾವು. 2ನೇದವ್ರು ನಾವು ದರ್ಸ್ಬಿಡೋದು, ಅವ್ರ ಸ್ವಂತ ಹೋಲ್ ಹಾತ್ಯಾರ. ಅವ್ರ ಹೋಗಿ ತಂದೇವ್ರಿ ನಾವು. ಅವ್ರು ಹೊಕ್ಕೊಟ್ಟು ಕಳಿಸಿ ಬಿಡಿದ್ರು ಯಾರು. ಹಂಗಿದ್ದಾಗ ನಿಮ್ಗೆ ಯಾಕ್ರಿ ಆಸಕ್ತಿ ಶಾಲೆ ಬಗ್ಗೆ? ನಿಮ್ಗೇನಕ್ಕೆ ಸಾಕಂದ್ರೆ ಈಗ ಸಿದ್ದೇಶ್ವರಪ್ಪರು ಏನು ಹೇಳ್ರಿ, ಮಕ್ಳು ಇರಲಿಲ್ಲ ಅಂದ್ರೆ ಕೊರಗೆ ಬೇಡ, ಇನ್ನೊಬ್ರು ಮಕ್ಳು ನೋಡಿ ಸಂತೋಷ ಪಟ್ಟಿರು ಅಂತ ಹೇಳ್ಯಾರ ನಮ್ಮ ಸಿದ್ದೇಶ್ವರ ಅವರು. ಹ್ಞೂ ರೀ. ಸಿದ್ದೇಶ್ವರ ಸ್ವಾಮಿಗಳು. ಹ್ಞೂ ರೀ. ಸಿದ್ದೇಶ್ವರ ಸ್ವಾಮಿಗಳು ಏನು ಚಲೋ ಹೇಳ್ತಿದ್ರು. ಪ್ರವಚನದಾಗ ಬರ್ತಾರೆ, ದಿವಸ ಅವರೇ ಕೇಳ್ತೀವ್ರಿ. ಅವೇ ಪ್ರವಚನ ಕೇಳ್ತೀವ್ರಿ ನಾವು. ಸಖತ್ ಮಾತಾಡ್ತಾರೆ, ಸಖತ್ ಪ್ರವಚನಗಳು. ಆಸೆ ಅನ್ನೋದಕ್ಕೆ ಆಸೆ ಪಡಬಾರ್ದು ಅವರು. ಆಸೆ ಇರ್ಬೇಕು, ಆ ದುರಾಸೆ ಇರ್ಬೇಕು ಮನುಷ್ಯನಲ್ಲಿ. ಅದೇ ಈಗ ನಾನು ಹೇಳಿದ್ದೆ. ಹೌದು. ಈಗ ಮಂದಿ ಹೆಂಗಾಗ್ಯಾರ ಅಂದ್ರೆ, ನನಗಿಷ್ಟು ರೊಕ್ಕ ಬೇಕು, ಆಸ್ತಿ ಬೇಕು ಎಲ್ಲ ಮಾಡ್ಯಾರ. ಆಮೇಲೆ ಮಕ್ಕಳಿಗೆ ಇಷ್ಟು ಅಂತ ಮಾಡ್ತಾರೆ, ಆಮೇಲೆ ಮೊಮ್ಮಕ್ಕಳಿಗೆ ಇಷ್ಟು ಅಂತ ಮಾಡ್ತಾರೆ, ಆಮೇಲೆ ಮರಿ ಮಕ್ಕಳಿಗೆ ಇಷ್ಟು ಅಂತ ಮಾಡ್ತಾರೆ, ಆಮೇಲೆ ಮುಂದೆ ಆ ಮರಿ ಹುಟ್ಟೋ ಮಗುಗೆ ಒಂದಿರಲಿ ಅಂತ ಮಾಡ್ಯಾರ. ಇದಕ್ಕೇನು ಎಂಡೇ ಇಲ್ಲ ಅವ್ರಿಗೆ. ಈಗ ಮಾತಿನ ಪ್ರಶ್ನೆ ಹೇಳ್ತೀರಿ, ದಾನ ಮಾಡಿದ್ದು ಹೇಳಿ ಬರ್ತಾರೆ, ಹೇಳು ಪ್ರಶ್ನೆ ಬಂದ ಹೇಳ್ತಾನೆ ರೀ. ಮೌಂಟ್ ಆಬೂದವ್ರು ಶಾಂತಿ ಇದ್ರವ್ರು ಮೌಂಟ್ ಆಬು ರೀ, ಶಾಂತಿ ಬಾಬಾ ತದ ಮೌಂಟ್ ಆಬು ಶಾಂತಿ. ಅವ್ರು ಏನಾದ್ರಿ ಜಾಗ ಇದ್ದಿಲ್ಲ ನಮ್ಮ ಊರಾಗ ರೀ. ಜಾಗ ನೀವ್ರಿಗೆ ಅವ್ರು ಕೊಡ್ರಿ, ಮತ್ತು ಯಾರೂ ಜಾಗ ಕೊಡೋರಾಗ್ಯಾರ, ನಮ್ಮ ಮಾಡ್ಲಕ್ಕತ್ತಂದ್ರಿ. ಆಯ್ತಲ್ರಿ ಅಂತೇಳಿ ನಾನೇ ಜಾಗ ತೊಗೊಂಡ್ರಿ, 15 ಸ್ಕ್ವೇರ್ ಫೀಟ್ ತೊಗೊಂಡೇವ್ರಿ. ಯಾರೂ ಕಟ್ಟಲಿಲ್ಲ ರೀ, ನಾನೇ ಕಟ್ಟಿಕೊಟ್ಟೆ. ಅದು ಇದ್ರದ್ದವ್ರೇನಲ್ಲ? ಓಂ ಶಾಂತಿ ಅದ 20 ಲಕ್ಷ ರೂಪಾಯಿ ಬರ್ತಾರೆ. ಬೇಜಾರಾಗಿಲ್ಲೇನ? 5 ತಿಂಗಳ ತಾನೇ ಮುಗಿತಾರೆ. ಬಾಬಾ ನಡ್ಸಿ ನಾವೇ ಮಾಡಿಲ್ರಿ, ಅದನ್ನು ಅವನೇ ಮಾಡಿಸ್ಕೊಂಡ್ರಿ. 5 ತಿಂಗಳ ರೆಡಿ ಮಾಡ್ಯಾವ್ರಿ, 15 ಸ್ಕ್ವೇರ್ ಫೀಟ್. ಅವಾಗ ಬಂದು ನಿಮ್ಮ ಹತ್ರ ಹೆಚ್ಚಿರೋದೆಲ್ಲ ನನಗಾರು ಕೊಡ್ರಿ. ಒಳ್ಳೆ ನಿಮ್ಗೆ ಕೊಡ್ಲಾಕೆ ಮಂದಿಗೆ ಈ ಥರ ನಾವು ಕೊಡ್ಲಾಕೆ ಬಂದೇವ್ರಿ. ಈಗ ನನಗಾರು ಕೊಡಿ. ಈಗ ನೀವು ನಾನು ಪದೇ ಹೇಳ್ತೇನೆ ಟಿವಿಯಾಗ, ನಾನು ಬಹಳ ಖಾಯಂ ನೋಡ್ತೇನೆ. ನಾನು ಬಹಳ ದೊಡ್ಡ ಭಿಕ್ಷುಕ ನಾನು. ಇರ್ರಿ ನಾನು ಯಾರ ಮಂದಿಗೆ ಸಹಾಯ ಆಗ್ತದೆ ಅಂತಂದ್ರೆ ನಾನು ಯಾರ ಹತ್ರ ಬೇಕಾದ್ರೂ ಭಿಕ್ಷೆ ಕೇಳ್ತೀನಿ. ನನಗೇನು ಬೇಸರ ಇಲ್ಲ ಅದ್ರಾಗ. ಬೇಸರ ಕೇಳಿ. ಮತ್ತೆ ಭಿಕ್ಷೆ ಕೇಳೋವಾಗ ನಾನು ಖಾಲಿ ಕೈಯಾಗ ಕೇಳೋಂಗಿಲ್ಲ. ನಾನು ನನ್ನ ಜೋಬುದು ಮೊದಲು 10 ರೂಪಾಯಿ ಹಾಕಿ ಕೇಳ್ತೀನಿ. ಹೌದು. ನಾ ಖಾಲಿ ಕೈಯಾಗ ಕೇಳೋಂಗಿಲ್ಲ. ಬೆಳಕು ಕಾರ್ಯಕ್ರಮ ಖಾಯಂ ನೋಡ್ತೇನೆ ರೀ. ನೋಡ್ತೀರಿ? 2 ವರ್ಷ ಪ್ರಯತ್ನ ಮಾಡತ್ತೇನೆ, ನಿಮ್ಮ ನಂಬರ್ ಒಟ್ಟು ಸಿಗ್ಲಿಲ್ಲ ನಾನು. ಈಗ ಸ್ಟಾರ್ಲಾನ್ ಕಡ್ದು ಅವ್ರು ವಶೀಲೆ ಹಚ್ಚಿ ಒಬ್ರ ಕಡೆ ನಂಬರ್ ತೊಗೊಂಡು ಪುರುಷೋತ್ತಮ ನಾವು ಫೋನ್ ಸಿಗ್ತೀರಿ ನಮಗೆ. ಅವಾಗ ನಾವು ಇದಾಗ್ಯದ್ರಿ. 2 ವರ್ಷ ಆದ್ರೆ ಪ್ರಯತ್ನ ಮಾಡ್ಲಾತಿನ ನಿಮ್ಮಲ್ಲಿ ಬರ್ಬೇಕಂತೇಳಿ. ಮೇಡಮ್, ಅಲ್ಲಿ 4 ರೂಮ್ ಸಮಸ್ಯೆ ತಾನೆ? ಹೌದು. ಅದು ರಿಪೇರಿ ಆಗಬೇಕಾ ಹೊಸದಾಗಿ ಆಗಬೇಕಾ? ಅದು ಇಲ್ಲ ಸರ್, ರಿಪೇರಿ ಆದ್ರೆ ಸಾಕಲ್ಲ? ಸಾಕು ಸರ್.
ಓಕೆ, ಮೇಲ್ಚಾವಣಿಯಿಂದ ಕೆಳಗಡೆ ಹಿಂಗೆ ಡೋಂಟ್ ವರಿ, ಕಾಂಕ್ರೀಟ್ ಎಲ್ಲ ಅದನ್ನ ಇನ್ಸ್ಪೆಕ್ಟ್ ಬೀಳ್ತಾ ಮಾಡಿಸ್ಬಿಟ್ಟು ಹಾಂ ಅದು ಹೇಗೆ ಮಾಡಿಸ್ಬೇಕು ಅಂತ ನಾನು ನೋಡ್ಕೋತೀನಿ. ಓಕೆ ಸರ್. ಅಂದರೆ ಅದು ನಾನು ತೀರ್ಮಾನ ಮಾಡಕ್ಕೆ ಬರಲ್ಲ ಇಲ್ಲಿ ಕೂತ್ಕೊಂಡು. ಎಸ್ ಸರ್. ಅಲ್ಲಿ ಯಾರು ಒಂದು ಇಂಜಿನಿಯರ್ ಯಾರನ್ನಾರು ಒಬ್ಬರನ್ನ ವ್ಯವಸ್ಥೆ ಮಾಡಿ ಹಾಂ ಸರಿ. ಅವ್ರು ನನಗೆ ಸಹಾಯ ಮಾಡ್ತಾರೆ. ಎಸ್. ನಾನು ಅವ್ರು ಕೂಡ ನೇಳ್ತೀನಿ. Yeah. ನನ್ನ ಕಡೆಯಿಂದ ಏನಾಗ್ತದೆ ನಾ ಮಾಡ್ತೀನಿ, ನಿಮ್ಮ ಕಡೆಯಿಂದ ಏನಾಗ್ತದೆ ನೀವು ಮಾಡ್ರಿ. ಆಯ್ತು ಒಟ್ಟಾರೆ ಆ ಕೆಲಸ ಮಾಡಿ ಮುಗಿಸೋಣ ಅತ್ಲಕ್ಕ. ಹೌದು. ಅವ್ರ ಮಕ್ಕಳು ಓದ್ಲಿ, ಚಲೋ ಓದ್ಲಿ. ಹಾಂ, ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮಕ್ಕಳು. ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ರೋ ನಾವು ಅಷ್ಟು ಮಾಡಿಸ್ಕೊಡ್ತೀವಿ, ಚೆನ್ನಾಗಿ ಓದಿ ನೀವು. ಗಟ್ ಅಷ್ಟು ಮಾಡೋಣ. ಓಕೆ ನಿಮಗೆ ನಮಸ್ಕಾರ ಸರ್. ಸರ್ ಹಂಗೆ ಯಾವ್ರೆ ಸಾಲಿ ಹುಡುಗರು ಯಾವ್ರು ಇದ್ದರೂ ಹೇಳ್ತ ಬರ್ರಿ ನೀವು ಫೋನ್. ಅಯ್ಯೋ, ನಿಮ್ಮಂಥವ್ರು ಸಿಗೋದೇ ಹೆಚ್ಚ. ನಿಮ್ಮನ್ನು ಪೂರ್ತಿ ದುರುಪಯೋಗ ಮಾಡ್ಕತೀನಿ ಬಿಡ್ರಿ. ವರ್ಷಕ್ಕೆ ನಾವು ಹಂಗಾಗ ಸ್ವಲ್ಪ ನಮ್ಮ ನಾನು ಕುತ್ಕೊಂಡು ಖಂಡಿತ ನಿಮ್ಮ ಜೊತೆ ನಿಮ್ಮ ಕೂಡ ಟಚಲ್ಲಿ ಇರ್ತೀನಿ. ನಾನು ನಮ್ಮ ಹುಡುಗರಿಗೆ ಹೇಳ್ಬಿಟ್ಟಿರ್ತೀನಿ, ಅವ್ರು ಫೋನ್ ಮಾಡಿದಾಗ ನನಗೆ ತಂದು ಕೊಡ್ರೋ ಅಂತ. ನೀವು ಅವ್ರಿಗೆ ಫೋನ್ ಮಾಡ್ರಿ, ನನಗೆ ಕೊಡ್ತಾರೆ, ನೀವು ಮಾತಾಡ್ರಿ ನಾನು ಕೂಡ. ಆಯ್ತಾ? ಇನ್ನು ಮುಂದೆ 2 ವರ್ಷ ಎಲ್ಲ ಕಾಯಂಗಿಲ್ಲ.